ಹೇ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವಾಗ ನಾವು ನೆಕ್ಸ್ಟ್ ಎಪಿಸೋಡ್ ಆಫ್ ದುಬೈಗೆ ಹೋಗ್ತಾ ಇದ್ದೀವಿ. ವ್ಯಾರಿ ಲಾಟ್ ಆಫ್ ಥಿಂಗ್ಸ್ ಟು ಸೇ. ಈ ವಿಡಿಯೋದಲ್ಲಿ ತುಂಬಾ ಇದೆ. ಆ್ಯಂಡ್ ನೀವು ಎಲ್ಲರೂ ಇಲ್ಲಿವರೆಗೂ ಸಪೋರ್ಟ್ ಮಾಡ್ತಾ ಬಂದಿದ್ದೀರ, ಎಲ್ಲ ಎಪಿಸೋಡ್ಸ್ ನೋಡಿದಿರ ದುಬೈದು. ಥ್ಯಾಂಕ್ ಯು ಸೋ ಮಚ್. ಇನ್ನು ಫ್ಯೂ ಎಪಿಸೋಡ್ಸ್ ಮಾತ್ರ ಇದೆ ಆ್ಯಂಡ್ ಅದನ್ನು ಕೂಡ ನಿಮ್ಮೆಲ್ರಿಗೂ ಪೋಸ್ಟ್ ಮಾಡ್ತೀವಿ ಅಂತ ಹೇಳ್ತಾ, ಇವತ್ತು ನಾವು ಮೋಸ್ಟ್ ಹ್ಯಾಪನಿಂಗ್ ದುಬೈನ ಗೋಲ್ಡ್ ಸೌಕಲ್ಲಿದ್ದೀವಿ. ಸೊ ಹೇಗಿರುತ್ತೆ ಇಲ್ಲಿ ಗೋಲ್ಡು, ತುಂಬ ಟ್ರೆಂಡಿಂಗಲ್ಲಿ ಓಡ್ತಾ ಇರುತ್ತೆ ಇಲ್ಲಿ ಗೋಲ್ಡ್ ಆಗಿರ್ಬೋದು, ಯಾವ ಥರ ಪ್ರೆಸೆಂಟೇಷನ್ ಮಾಡ್ತಾರೆ ಅಂತೆಲ್ಲ. ಸೊ ಇವಾಗ ನೋಡೋಣ, ಗೋಲ್ಡ್ ಸೌಕ್ನ ಎಕ್ಸ್ಪ್ಲೋರ್ ಮಾಡ್ತಾ ಒಂದು ಸ್ಪೆಷಲ್ ಪ್ಲೇಸ್ಗೆ ಕೂಡ ಈ ವ್ಲಾಗಲ್ಲಿ ನಾವು ಹೋಗ್ತಾ ಇದ್ದೀವಿ. ಲೆಟ್ಸ್ ಗೋ, ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಕಿರೀಟ ಹಾಕೋ, ಈ ಕಿರೀಟ ಚೆನ್ನಾಗಿದೆ. ಕೊಡಿಸ್ತೀನಿ ತಗೋ, ಕೊಡಿಸ್ತೀನಿ ಇಟ್ಕೋ. ಒಂದು ಕಿರೀಟ ಇದು ಈ ಸರ ಕೊಡ್ಸೋದಾರೆ ಈ ಸರ ಕೊಡಿಸ್ತೀನಪ್ಪ, ಬೇರೆ ಏನೂ ಕೇಳಂಗಿಲ್ಲ. ಹಾಕೊಂಡು ಓಡಾಡ್ಬೇಕು. ಇಲ್ಲ ಇದು ಬೇಡ, ಚೆನ್ನಾಗಿಲ್ಲ. ಇದು ಚೆನ್ನಾಗಿದೆ. ಡ್ರೆಸ್ ಕೊಡಿಸ್ಲಾ? ಡ್ರೆಸ್ ಬೇಕು ಅಂದಿದೆ. ಡ್ರೆಸ್ ಗೋಲ್ಡ್ ಅಮ್ಮ, ಗೋಲ್ಡ್ ಡ್ರೆಸ್ಸು. ಏನಕ್ಕೆ ಬಂದಿದ್ದೀನಿ ಅಂದರೆ ಎಲ್ಲರೂ ದುಬೈಯಲ್ಲಿ ಗೋಲ್ಡ್ ಕಡಿಮೆ ಅಂತಾರಲ್ಲ, ಸುಮ್ಮನೆ ಅಲ್ಲಿಗೂ ಇಲ್ಲಿಗೂ ಏನು ಎಲ್ಲ ನೋಡಿ. ಇದು ಕೊಡಿಸ್ಲಾ? ಕೈಗೆ ಹಾಕೊಳ್ಳೋ, ಕೈಗೆ ನೋಡು, ಸೊಂಟಕ್ಕೆ ಹಾಕೊಳ್ಳೋದು. ನೋಡು, ಅವಳ ಥರ ರೆಡಿ ಆಗ್ಬಿಡು, ಬೇಬಿ. ತಲೆ ಕೂದಲಿಗೂ ಬಿಟ್ಟಿಲ್ಲ ಅವಳು. ಹಂಗೆ ನೋಡ, ಸಿ ದಿಸ್. ಎಲ್ಲಾದ್ರೂ ನೋಡಿ ಚಿನ್ನ, ಗೋಲ್ಡ್. ಎವ್ರಿಥಿಂಗ್ ಈಸ್ ನಾಟ್ ರೋಲ್ಡ್ ಗೋಲ್ಡ್, ಎವ್ರಿಥಿಂಗ್ ಈಸ್ ಪ್ಯೂರ್ ಗೋಲ್ಡ್. ಗುಡ್ ಮಾರ್ನಿಂಗ್. ವೆರಿ ಗುಡ್ ಮಾರ್ನಿಂಗ್. ಸೊ ಡೇ 4 ಅಲ್ಲಿ ಇದೀವಿ ನಾವು. ಇವತ್ತು ಏನ್ ನೋಡಕ್ ಹೋಗ್ತಾ ಇದೀವಿ ಗೊತ್ತಾ? ಸಿಂಹ, ಜಿರಾಫೆ, ಅಂದ್ರೆ ಝೂ ಅಲ್ಲ ಇದು, ಸಫಾರಿ ಪಾರ್ಕ್ ತರನೇ ಸಫಾರಿ ಎಲ್ಲ ಇದೆ. ಆ್ಯಂಡ್ ಅಲ್ಲಿ ಡಿಫ್ರೆಂಟ್ ಕೈಂಡ್ಸ್ ಆಫ್ ವಿಲೇಜ್ ಇದೆಯಂತೆ, ಅಂದರೆ ಆಫ್ರಿಕನ್ ವಿಲೇಜ್ ಏನೇನೋ ಇದೆಯಂತೆ. ನನಗೂ ಪ್ಯೂರ್ ಡೀಟೇಲ್ಸ್ ಅದ್ರ ಬಗ್ಗೆ ಗೊತ್ತಿಲ್ಲ. ಸೊ ನಾವಿವಾಗ ಏರ್ಪೋರ್ಟ್ನ ದಾಟಿ ಹೊರಗಡೆ ಬಂದಿದ್ದೀವಿ ದುಬೈಯಿಂದ. ಹೌದು, ಬಸ್ ಹಿಡಿತಾ ಇದ್ದೀವಿ ನೋಡಿ, ಬಸ್ ಸ್ಟೇಷನ್. ಇದಕ್ಕೂ ಕೂಡ ನೋಲ್ ಕಾರ್ಡೇ ಆಗತ್ತೆ. ಸೊ ಫಸ್ಟು ಸಫಾರಿ ಪಾರ್ಕಿಗೆ ಹೋಗೋಣ. ಹೆಂಗಿದೆ, ಏನೇನು, ಯಾವ್ಯಾವ ರೈಡಿಗೆ ಹೋಗ್ತೀವಿ ಅಲ್ಲಿ. ಟ್ರೈನ್ಸ್ ಎಲ್ಲ ಏನೋ ಅನ್ಲಿಮಿಟೆಡ್ ಅಂತ ಅದರಲ್ಲಿ ಬರೆದಿದೆ ನನ್ನ ಟಿಕೆಟಲ್ಲಿ. ಸೊ ಏನು ಕತೆ ಅಂತ ಅಲ್ಲೇ ಹೋಗಿ ನೋಡುವ. ಲೆಟ್ಸ್ ಗೋ. ಸೊ ಇದೆಲ್ಲ ಬಂದ್ಬಿಟ್ಟು ಏನು ಅಂದರೆ ಪ್ರೈವೇಟ್ ಮನೆ, ಒಂದೊಂದು ಪ್ರೈವೇಟ್ ಮನೆ, ಅವ್ರದ್ದೇ ಪ್ರೈವೇಟ್ ಯಾರ್ಡು, ಯಾಚು ಎಲ್ಲ ಪ್ರೈವೇಟಾಗಿ ಇಟ್ಕೊಂಡು ಒಂದೊಂದು ಪಾರ್ಕಿಂಗ್ ನೋಡಿ. ಅದು ಪಾರ್ಕಿಂಗ್, ಕಾರ್ ಪಾರ್ಕಿಂಗ್ ಅಲ್ಲ, ಇದು ಮನೆಯದು ಪಾರ್ಕಿಂಗ್. ಅದು ಒಂದೊಂದು ಮನೆ ಪಾರ್ಕಿಂಗೇ ಇಷ್ಟಿಷ್ಟು ಜಾಗ ಇಟ್ಕೊಂಡ್ಬಿಟ್ಟಿದ್ದಾರೆ. ಆ್ಯಂಡ್ ಅಫ್ಕೋರ್ಸ್ ಎಲ್ಲರ ಮನೇಲಿ ನೋಡಿ, ಇದು ಪ್ರೈವೇಟ್, ಅದು ಪ್ರೈವೇಟ್ ಗಾಡಿ ಅವ್ರದ್ದೇ. ಸೊ ಕಾರಂತೂ ಕಂಪಲ್ಸರಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅನ್ಸುತ್ತೆ, 3-4 ಕಾರು. ಬಟ್ ದಿಸ್ ಇಸ್ ಸೋ ನೈಸ್. ಇಟ್ಸ್ ಸೋ ಲೈಕ್ ಪ್ರೈವೇಟ್ ಸಿಟಿ ಥರ ಇದೆ. ಅವ್ರದ್ದೇ ಪ್ರೈವೇಟ್ ಕಂಪ್ಲೀಟಾಗಿ ಎಲ್ಲದೂ. ಮತ್ತು ರೋಡ್ಸ್ ಎಲ್ಲ ಎಷ್ಟು ಕ್ಲೀನಾಗಿದೆ ನೋಡಿ. ಸೊ ಲೈಕ್ ಕ್ಲೀನ್ ಆ್ಯಂಡ್ ಮೇಂಟೆನೆನ್ಸ್ ಆಗಲಿ ಚೆನ್ನಾಗಿ ನೋಡಿ. ಯಾವ ಕಾರ್ ಇಟ್ಟಿದ್ದಾರೆ ಅವರು, ಕಳ್ಳರು ಹಾಕ್ಬೇಡಿ ಸೋತಿವ್ರೆ. ಸಿಂಹಗಳು ಕಾಣಿಸ್ತದ್ಯಾ? ಗೋಡೆ ತುಂಬ ಸಿಂಹ. ಒಂದು ನಿದ್ದೆ ಆಯಿತು, 1 hour ಆಯಿತು ಆ್ಯಕ್ಚುಲಿ ಬಸ್ಸಾಗಿ. ಕರೆಕ್ಟಾಗಿ ಮ್ಯಾಪಲ್ಲಿ ತೋರಿಸ್ದಂಗೆ 1 hour. ಇಲ್ಲಿ ಏನು ರೂಲ್ಸ್ ಅಂದರೆ, ಸೊ ಇಲ್ಲಿ ಯಾವ ಥರ ರೂಲ್ಸ್ ಅಂದರೆ, ಫಸ್ಟ್ ಆಫ್ ಆಲ್ ಜನ ಇಲ್ಲಾಂದ್ರೂ ಅವನು ಹೋಗಿ ಬಸ್ ನಿಲ್ಲಿಸಿ ಡೋರ್ ಓಪನ್ ಮಾಡಬೇಕು, ಡೋರ್ ಕ್ಲೋಸ್ ಮಾಡಬೇಕು, ಅಲ್ಲಿ ಸಿಸ್ಟಮಲ್ಲಿ ಅಪ್ಡೇಟ್ ಮಾಡಬೇಕು, ಅಲ್ಲಿ ಸ್ಟೇಷನ್ ಚೇಂಜ್ ಆಗುತ್ತೆ, ಆಮೇಲೆ ಹೊರಡಬೇಕು. ಕರೆಕ್ಟಾಗಿ ಆನ್ ಟೈಮೇ ಇರುತ್ತೆ, ಲೇಟ್ ಆಗೋದು ಅವೆಲ್ಲ ಇಲ್ಲ. ಬಟ್ ಬೇಗನೂ ಹೋಗಲ್ಲ. ಎಷ್ಟು ಫಾಸ್ಟಲ್ಲಿ ಹೋಗ್ತಾ ಇದ್ದಾನೆ, ಲಿಟ್ರಲಿ ಈಸ್ ಕ್ರಾಸಿಂಗ್ 100 ಆನ್ ಹೈವೇಸ್. ಬಟ್ ಸ್ಟಿಲ್ ಸ್ಟೇಷನ್ಗೆ ಹೋಗೋ ಜನ ಇದ್ರು ಇಲ್ಲದೆ ಇದ್ರು ಅದೇ ಬೆಲೆ. ಎರಡು ಸ್ಪೆಷಾಲಿಟಿ ಏನಂದರೆ ಇಲ್ಲಿ ನೋಲ್ ಕಾರ್ಡ್ ವರ್ಕ್ ಆಗುತ್ತೆ.
ಕಾರ್ಡ್ ಬರ್ತಿದಂಗೆ ಟ್ಯಾಪ್ ಮಾಡಬೇಕು, ಒಳಗೆ ಬರ್ತೀವಿ. ಎಲ್ಲಿ ಇಳಿತೀವೋ ಅಲ್ಲಿ ಮತ್ತೆ ಟ್ಯಾಪ್ ಮಾಡಿ ಇಳಿಬೇಕು. ಕಂಡಕ್ಟರ್ ಇಲ್ಲ, ನೋ ಕಂಡಕ್ಟರ್ಸ್. ಸೆಕೆಂಡ್ ಥಿಂಗ್, ಅದ್ರ ಜೊತೆಗೇನೆ ಫಸ್ಟ್ ಥಿಂಗ್ ಜೊತೆಗೇನೆ ಲೈಕ್ ಲಿಟ್ರಲಿ ಯಾವುದೋ ಸಾಫ್ಟ್ವೇರ್ ಎಂಪ್ಲಾಯಿ ಥರ ಇದೆ ಡ್ರೈವರ್ ಆಯ್ತಾ, ಸಾಫ್ಟ್ವೇರ್ ಎಂಪ್ಲಾಯಿ. ಓಕೆನಾ? ಡ್ರೈವರ್ನ ಥರ ಇಲ್ಲ. ಸೆಕೆಂಡ್ ಒನ್ನು ಈ ಮಕ್ಕಳದ್ದು ಏನಂತಾರದಕ್ಕೆ ಎಲ್ಲದು ಲೈಕ್ ವೀಲ್ ಚೇರು ಅಥವಾ ಆ ಈ ಥರದ್ದು ಮಕ್ಕಳನ್ನ ಕೂರ್ಸ್ಕೊಂಡು ಕರ್ಕೊಂಡ್ಬರ್ತಾರಲ್ಲ ಆ ಥರದ್ದೆಲ್ಲ ಇದ್ದರೆ ಲಿಟ್ರಲಿ ಬಸ್ಸು ಹಿಂಗಿರೋ ಬಸ್ಸು Bend ಆಗ್ತದೆ. ಲೈಟಾಗಿ ಹಿಂಗೆ ಬೆಂಡ್ ಆಗುತ್ತೆ. ಅಂದರೆ ಡೋರ್ ಸೈಡು ಸ್ವಲ್ಪ ಹಿಂಗೆ ಬೆಂಡ್ ಆಗುತ್ತೆ, ಒಂದು ಬೆಂಡ್ ಮಾಡ್ತಾನೆ ಸ್ಲೋಪ್ ಸಿಗುತ್ತೆ ಅವ್ರಿಗೆ. ಅವ್ರಿಗೆ ಹಿಂಗೆ ಸ್ಲೋಪ್ ಸಿಗುತ್ತೆ, ಹಿಂಗೆ ಹತ್ತಿಸ್ಕೊಂತಾರೆ ಮತ್ತೆ ಹಿಂಗೆ ಸ್ಟ್ರೈಟ್ ಆಗಿ ಹೊರಡುತ್ತೆ. ಸೊ ದೇ ಹ್ಯಾವ್ ಡನ್ ಇಟ್ ವೆರಿ ಮಸ್ತಾಗಿ ಮಾಡಿದ್ದಾರೆ. ಚೆನ್ನಾಗಿ ಬೆಂಡ್ ಆಗುತ್ತೆ ಗೊತ್ತಾ. ಇಟ್ಸ್ ಸೋ ನೈಸ್. ಮತ್ತೆ ಅಷ್ಟು ಹೈಟ್ ಇಲ್ಲ ಬಸ್ಗಳು ನಮ್ದ್ರದ್ದು. ಹಾ. ಈ ಓಲ್ವೋ ಎಲ್ಲ ಇರುತ್ತೆ ಗೊತ್ತಾ, ನಮ್ಮ ಕಡೆ ಎಲ್ಲ ಸೇಮ್ ಎಲ್ಲ ನಮ್ಮ ಬಸ್ ಅದೇ ಥರ. ಲೈಕ್ ಏರ್ಪೋರ್ಟ್ ಬಸ್ ಥರ ಇದೆ, ನಮ್ಮ ಏರ್ಪೋರ್ಟ್ ಹೌದು, ಹೌದು. ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬಸ್ ಎಲ್ಲ ನೋಡಿರ್ತಲ್ಲ ಅದೇ ಥರ. ಬಟ್ ಸ್ಟಿಲ್ ಆ ಬೆಂಡ್ ಆಗೋ ಕಾನ್ಸೆಪ್ಟ್ ಇದೆಯಲ್ಲ, ಇಟ್ಸ್ ಸೋ ನೈಸ್. ಆ್ಯಂಡ್ ಈ ಬಟನ್ಸ್ ಇದೆಯಲ್ಲ, ಈ ಬಟನ್ಸ್ ಗೊತ್ತಿರೋ ಸ್ಟಾಪ್ ಅಲ್ಲ ಇವೆಲ್ಲ ವರ್ಕ್ ಆಗ್ತವೆ. ನಮ್ದ್ರಲ್ಲ ಕೆಲವೊಂದು ವರ್ಕ್ ಆಗಲ್ಲ. ಅದು ನಾನು ಫ್ರ್ಯಾಂಕಾಗಿ ಹೇಳ್ತೀನಿ, ಅದರಲ್ಲಿ ಏನು ಬೇಜಾರಿಲ್ಲ. ಮಾಡ್ಬೇಕು. ನನ್ಗೆ And ಏನಂತಂದ್ರೆ ಡೋರ್ ಓಪನ್ ಕೆಲವೊಂದನ್ನ ನಾವು ಮಾಡ್ಬೇಕಂತಂದ್ರೆ ಪಾಲಿಸ್ಬೇಕು ಇಂಡಿಯಲ್ಲಿ. ಹೌದು. ಸೊ ಈವನ್ ಬೇಗ ನಾವು ನಮ್ಮ Upgrade ನೆಕ್ಸ್ಟ್ ಜನ್ರೇಷನ್ ಅಪ್ಡೇಟ್ ಆಗ್ತೀವಿ. ಮತ್ತು ಇನ್ನೊಂದೇನು ಅಂತಂದರೆ ಬಸ್ ಡೋರ್ ಓಪನ್ ಮಾಡಬೇಕಂದ್ರೆ ಅವ್ನು ಡ್ರೈವರ್ ಓಪನ್ ಮಾಡೋದಲ್ಲ, ಅಂದ್ರೆ ನಾವೇ ನಾವೇ press ಪ್ರೆಸ್ ಮಾಡಬೇಕು. ಬಟನ್ ಹಿಂಗೆ ಪ್ರೆಸ್ ಮಾಡಿದ್ರೆ ಡೋರ್ ಓಪನ್ ಆಗುತ್ತೆ. ಮೇನ್ ಎಂಟ್ರೆನ್ಸಿಗೆ ಬಂದ್ವಿ already ಬಂದ್ವಿ. ಸಫಾರಿ. ಸೊ ಸಫಾರಿ ಪಾರ್ಕ್ ನೋಡೋಣ. ಏನೇನು ಪ್ರಾಣಿಗಳು ಸಿಗುತ್ತೆ ಎಲ್ಲ ನೋಡೋಣ. ಸೊ ಸಫಾರಿ ಪಾರ್ಕ್ ನೋಡೋಣ. ಬಾಯ್ ಫೋನ್. ರೀಚ್ ಆದ್ವಿ. ನಮಗೆ ಇಟ್ಸ್ ಆಲ್ಮೋಸ್ಟ್ 1 hour ಬಸ್ಸಲ್ಲಿ ಬಂದಿದ್ದು. ಆ್ಯಂಡ್ ದೇ ಚಾರ್ಜ್ ಜಸ್ಟ್ 7.58 ನಮಗೆ ಭಯ ಆಗ್ಬಿಟ್ಟಿದೆ ಆಯ್ತಾ, ಯಾಕಂದ್ರೆ ನಾವು 25 AD ರೀಚಾರ್ಜ್ ಮಾಡಿಸಿದ್ವಿ ಅಷ್ಟೇ. 1 hour ಅಲ್ವಾ. ಸೊ ನಾನು ಲೆಕ್ಕ ಹಾಕೊಂಡೆ 29 ಸ್ಟಾಪ್ಸ್ ಅಂದರೆ 1 AD ಅಂದ್ಕೊಂಡ್ರೆ 29 AD ಆಗೋಗ್ಬಿಡುತ್ತೆ ಅಂತ ಭಯ ಆಗಿತ್ತು. ಸೊ ಅಯ್ಯೋ ಹೆಂಗಪ್ಪ ಇರೋದೇ 27 AD ಇದೆ. ನಾನು ನೋಡಿ ತೋರಿಸ್ತಾನೆ ಇಲ್ಲ, ಕವರೇ ಮಾಡ್ತಾ ಇಲ್ಲ ನನ್ನ. ಪ್ರಾಣಿ 27 AD ಇದೆ, ಏನಪ್ಪ ಮಾಡೋದು ಅಂತ ಅನ್ಕೊಂಬಿಟ್ಟಿದೆ. ಹ್ಯಾಂಗ್ ಗಾಡ್ ಬರೀ 7.7.7.5 AD ಕಟ್ಟಾಯಿತು. ಸೊ ವಿ ಆರ್ ಹ್ಯಾಪಿ. 15 ADಗೆ ಬಂದೇ ಬಿಟ್ವಿ. 1 ಬಂದ್ಬಿಟ್ವಿ. hour ಟ್ರಾವೆಲ್ ಮಾಡಿ. ಸೊ ಆಮೇಲೆ ಇದೆ ಎಂಟ್ರೆನ್ಸ್, ನೋಡ್ಬೋದು ನೀವು ಹಿಂದೆ ಎಂಟ್ರೆನ್ಸ್. ಸೊ ಲೆಟ್ಸ್ ಗೋ. ಸೊ ಇವಾಗ ನಾವು ಟಿಕೆಟ್ ತೋರಿಸಿ. ಇಟ್ಸ್ ಲೈಕ್ ಸೇಮ್ ನಮ್ದು ವಂಡರ್ಲಾ ಅದೇ ಆ ಥರ ಥರದ್ದು, feel ಇದೆ. ಅದೇ ಥರ ಫೀಲ್ ಇಟ್ಸ್ ನೈಸ್. ಆ್ಯಂಡ್ ಬಸ್ಸಸ್ ಇದೆ, ಓಪನ್ ವೆಹಿಕಲ್ಸ್ ಇದೆ, ಅಲ್ಲಿ ತೋರಿಸ್ತೀವಿ ಬಸ್ಸಸ್ ಎಲ್ಲ. ಆಮೇಲೆ ಬೋಟ್ಸ್, ಆಮೇಲೆ ಇದು ನೋಡಿ ಮಕ್ಕಳನ್ನ ಕರ್ಕೊಂಡು ಓಡಾಡೋಕ್ಕೆ. ದಿಸ್ ಇಸ್ ನೈಸ್, ಸೋ ನೈಸ್ ಆ್ಯಕ್ಚುಲಿ. ಸೊ ಬಂದ್ವಿ. ನಾನು ವ್ಲಾಗ್ ಮಾಡ್ತೀವಿ ಇನ್ಮೇಲೆ ಫುಲ್ಲು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ ಅವ್ನ ಚಾನಲ್ ಎಲ್ಲ ಒಂದನ್ನೇ ಮೇಂಟೈನ್ ಮಾಡ್ತಾ ಇದೀವಿ. ಸುಮ್ಮನೆ ಒಂದರಲ್ಲೇ ವ್ಲಾಗ್ ಬರುತ್ತೆ. ವಿ ಆರ್ ಟುಗೆದರ್. ಸ್ವಾಚಿ ಸ್ವಾಚಿ #ಸ್ವಾಚಿ. ಸೊ ಇವಾಗ train ಇದೆಯಾ? ಇಲ್ಲಿ ಟ್ರೈನ್ ಅಲ್ಲ, ಬಸ್. ಹ್ಯಾವ್ ಟು ಟೇಕ್ ಅ ಬಸ್ ಆ್ಯಂಡ್ ಫ್ರಮ್ ದೇರ್ ಈಕೋ ಟ್ಯಾಕ್ಸಿ. ಇಲ್ಲಿ ಆಫ್ರಿಕನ್ ವಿಲೇಜ್, ಏಷ್ಯನ್ ವಿಲೇಜ್, ಅರೇಬಿಯನ್ ವಿಲೇಜ್ ಅಂತ ಎಕ್ಸ್ಪ್ಲೋರ್ ಮೂರಿದೆ. 3 ವಿಲೇಜಸ್ಸು. ಲೈಕ್ ಒಂದೊಂದಕ್ಕೆ ಹೋಗಬೇಕು. ಫಸ್ಟ್ ಜಿರಾಫ್ ಪಾರ್ಕ್ ಹೋಗ್ಬೇಕಂದ್ರೆ ಕ್ಲೋಸ್ ಆಗುತ್ತೆ. ಹೌದಾ? ನಾನು ಹೇಳಿದ್ನಲ್ಲ, ಅದನ್ನೇ ಹೇಳಿದೆ. ಓಕೆ ಚಲೋ ಹೋಗ್ಬೋದು. You can see here it's coming now. See, this is the train bus. ಇದು train bus. So ಮೇಡಮ್ ರೀಲ್ಸ್ ಮಾಡ್ಕೊತಾ ಇದ್ದಾರೆ. ರೀಲ್ಸ್ ಶಾರ್ಟ್ಸ್ ಕವರ್ ಮಾಡಬೇಕಲ್ಲ. ಓಕೆ, ಸೊ ಇವಾಗ ಒಂದು ಕಡೆಯಿಂದ ಒಂದು ಕಡೆ ಹೋಗ್ತೀವಿ. ಈ ಕಾರ್ಗೆ ಇದ್ರಿಗೆ ಅವ್ರನ್ನ 4,000 INR ಪರ್ ಹೆಡ್ 4,000 INR. 4,000 to 4,400. ನೀವು ಯಾವ ಆ್ಯಪಲ್ಲಿ ಬುಕ್ ಮಾಡ್ತೀರಾ? ಇದೇ ನಾವು ಬಂದಿದ್ದು ಇವಾಗ. We are here, Village Park. So, go for the Village Park. ಎಕ್ಸ್ಪ್ಲೋರರ್ ವಿಲೇಜಿಗೆ ಬಂದಿದ್ದೀವಿ. Explorer Village. There is a show ಅಂತೆ, ಶೋ ಇದೆ ಅಂತೆ. ಸೊ ಶೋ ನೋಡಿಕೊಂಡು
ಶೋ ನೋಡಿಕೊಂಡು ಸಫಾರಿ ನೋಡಿಕೊಂಡು ವಿಲ್ ಗೋ ಆ್ಯಂಡ್ ಲೇಟರ್ ಆನ್ ವಿಲ್ ಗೋ ಫಾರ್ ಲಯನ್ಸ್. ಎಲಿಫೆಂಟ್ ಕೆಫೆ. ಎಲಿಫೆಂಟ್ ಎಲ್ಲಿದೆ ಗೊತ್ತಾ ನೋಡಿ, ಎಲಿಫೆಂಟ್ ಕೆಫೆ. ಎಲಿಫೆಂಟ್ಸ್. ಇವಾಗ ಇಲ್ಲೊಂದು ಮಿರಾಕಲ್ ಆಯಿತು. ಎಷ್ಟು ದೊಡ್ಡ ಕ್ಯೂ ಇತ್ತು ಅಂದರೆ ಇನ್ನೂ ನಾವು ನಿಂತಾದರೂ ಕಾಯೋದು ಎಷ್ಟು ಚೆನ್ನಾಗಿ ತಪ್ಪು ಅಂದರೆ ಇಷ್ಟು ಉದ್ದ ಕ್ಯೂ ಇದ್ರು ಒಂದು ಬಸ್ಗೆ ಲಾಸ್ಟಿಂದ ಲೆಟ್ರಲ್ಲಿ ಪಟ್ಟಂತ ಕರ್ಕೊಂಡು ರಫ್ ಲೆಟ್ಸ್ ಗೋ ಫಾರ್ ದ ರೈಡ್. They actually have horns. Because it's covered with hair, we do not notice, and their horns are known as ossiform. This is a female ostrich, grayish lighter in color. The one which is black in color is a male ostrich. Take a look at their eyes. Their eyes are actually bigger than their brains. Further few down. On your left side, the animals. One on your left, his name is Scar. Brown amongst them. You're gonna find one on your right with its mouth open. So the reason they open their mouth is تحت يسار عند الشجرة. عند الشجرة ايوه نايم في الحصى. شفتي شهد؟ ಇವಾಗ 6 ಲಯನ್ಸ್ ನೋಡಿದ್ವಿ, ಟೈಗರ್ಸ್ 5 ಟೈಗರ್ಸ್ ನೋಡಿದ್ವಿ, ಪ್ಲಸ್ 3 ಚೀಟಾಸ್ ನೋಡಿದ್ವಿ. 5 ಚೀಟಾಸ್ ಇರುತ್ತೆ. ದೇರ್ ಆರ್ ಲಾಟ್ ಆಫ್ ಥಿಂಗ್ಸ್. ಎಷ್ಟೊಂದಿತ್ತು ಬಟ್ ಚೆನ್ನಾಗಿತ್ತು. ಬಟ್ ಏನು ಅಂದರೆ ಎಲ್ಲ ಮಲಗಿಬಿಟ್ಟಿತ್ತು ಬಿಕಾಸ್ ಮೋಸ್ಟ್ಲಿ ಮಧ್ಯಾಹ್ನ ಆಗಿದ್ದಕ್ಕೂ ಏನೋ. ಬಟ್ ಇಲ್ಲಿ ಇವ್ರದ್ದು ಇದ್ರ ಪ್ರಕಾರ 4:15ಗೆ ಲಾಸ್ಟ್ ರೈಡು. ಐ ಡೋಂಟ್ ನೋ ಅದು ಹೆಂಗೆ ಏನು ಅಂತ. ಬಟ್ ದೇ ಆರ್ ನಾಟ್ ದ್ಯಾಟ್ ಆ್ಯಕ್ಟಿವ್. ಓಡಾಡ್ತಾ ಇತ್ತು 1-2-3. ಬಟ್ 1-2-3 ಶೆಡ್ ಆಗ್ಬಿಟ್ಟಿತ್ತು. ಫುಲ್ ಹಿಂಗೆ ಮಲ್ಕೊಂಡ್ಬಿಟ್ಟಿತ್ತು. ನೀವು ಆಲ್ರೆಡಿ ನೋಡಿದ್ದೀರಾ. ಫುಲ್ ಅಷ್ಟು ಇನ್ನೊಂದು ಸಿನಿಮಾ ಅಂತದ್ದು ಯಾವುದೋ ಬಂಡ ಮೇಲೆ ಹೋಗ್ಬಿಟ್ಟು ಹಿಂಗೆ ಮಲ್ಕೊಂಡ್ಬಿಡುತ್ತೆ. ಬಟ್ ಯಾ ಇಟ್ ವಾಸ್ ನೈಸ್ ಎಕ್ಸ್ಪೀರಿಯನ್ಸ್. ಚೆನ್ನಾಗಿತ್ತು. ಸೊ ನಾವು ಲೆಟ್ಸ್ ಗೋ ಆ್ಯಂಡ್ ಸಿ ಜಿರಾಫೆ. ಸ್ವಲ್ಪ ಹತ್ತಿರದಿಂದ ನೋಡೋಣ. ಫೀಡಿಂಗ್ ನೋಡೋಣ. ಜಿರಾಫೆಗೆ ಫೀಡ್ ಮಾಡಕ್ಕೆ ಹೋಗ್ತಿದ್ವಿ. ಇದು ಎಕ್ಸ್ಟ್ರಾ 5 ದಿರಮ್ ಅಂತೆ. ಸರಿ, ಇದು ಕ್ಯಾರೆಟ್ ಅದು ಇದು ಕೊಡ್ತಾರೆ, ಸೊಪ್ಪು ಸದೆ. ಏನು ಅದಕ್ಕೇನು ಇದ್ರು ಕೊಡೋಕ್ಕಾಗಲ್ಲ, ಪಿಜ್ಜಾ ಕೊಡೋಕ್ಕಾಗತ್ತೆ. ಏನು ಜನಗಳ ಸೊ ಅದನ್ನ ಕೊಡೋಕೆ 5 ದಿರಮ್ಸ್. ಬಟ್ ಯಾ ಇದನ್ನ ಎಕ್ಸ್ಪೀರಿಯನ್ಸ್. ದೂರ ಬಂದಿದ್ದೀವಿ, ಒಂದು ಜಿರಾಫೆ ತಿನ್ಸೋಕ್ಕಾಗಲ್ಲ. ನಮ್ಮ ಕಡೆಯಿಂದ ಒಂದು ಹೊತ್ತು ಊಟ ಹಾಕೋಕ್ಕಾಗಲ್ಲ. ಕರುಣಾಮಯಿ ಅದೇನದು. ಸೊ ಇಲ್ಲಿ ಕ್ಯಾರೆಟ್ಸ್ ತೊಗೊಂಡ್ವಿ. 10 ದಿರಮ್ಸ್ ಬರೀ ಇಷ್ಟಕ್ಕೆ ಜಾಸ್ತಿ ಆಯಿತು. ಬಟ್ ಓಕೆ, ಜಿರಾಫೆಗೆ ಫೀಡ್ ಮಾಡೋದಲ್ವಾ, ಪರವಾಗಿಲ್ಲ. ಜಿರಾಫೆಗೆ ನಮ್ದೊಂದು ಕಾಂಟ್ರಿಬ್ಯೂಷನ್ ಇರಲಿ. ಕವರ್ ಹಾಕಿ 5 ಪೀಸ್ ಇರೋದು ಆಯ್ತಾ. ನಾವಿಬ್ರು ಇದ್ದೀವಲ್ವ, ಸೊ ನಾವು ಅಂದ್ಕೊಂಡು ಇದನ್ನ ಕಟ್ ಮಾಡ್ಕೊತೀವಿ. ಸೊ ಇಬ್ರಿಗೂ 5 ಪೀಸ್ ಇರುತ್ತೆ. ಬೇಗ ಮಾಡು, ನೆಕ್ಸ್ಟ್ ನಾವೇ. ಆ ಕಡೆ ನಿಂತ್ಕೊ. ಆ ಕಡೆ ಬೇಕಾ? ನಾನು ಆಲ್ಟಿ. ಓಕೆ, ಸಾರಿ ಇರೋ. ಓಕೆ, ಸ್ಮೈಲ್. ನೀವು ಆಲ್ಟಿ ಎಲ್ಲ ಒಟ್ಟಿಗೆ ಕೊಟ್ಬಿಟ್ಟಿಯಾ? ಹಾಂ, ಬಗ್ಲಿ. 1 sec. Sir, be careful. Too much small, not too small. Baby. It's dangerous. Is this Adam or how? The one which they put outside with the wing. ಬಾಯ್ ಬಿಡ್ತೀವಿ ಅದು. ಅಡ್ಡನೇ ಮಾಡ್ತಿರೋದು.
ಬೇಬಿ ನೀನು ಹೇಳ್ದಂಗೆ ಬಂತು. ಅವರು ಸಕ್ಕದಾಗಿದೆ. ಒಳಗೆ ಬಂದ್ಬಿಟ್ಟದು. ಸೊ ನಾವಿವಾಗ ನೆಕ್ಸ್ಟ್ ಎಲ್ಲಿ ಹೋಗ್ತಾ ಇದೀವಿ ಅಂದರೆ ಆಫ್ರಿಕನ್ ವಿಲೇಜಲ್ಲಿ ರೆಪ್ಟೈಲ್ಸ್ ಹೌಸ್. ವಿಲ್ ಸಿ ಸಮ್ ಸ್ನೇಕ್ಸ್. ಎಲ್ಲ ನೋಡ್ರಿ ಡ್ರೈವರ್ಸ್, F1 ಡ್ರೈವರ್ಸ್ ಇರಲ್ಲ. ಟ್ರೈನಿಂಗ್ ಕೊಡ್ತಾ ಇದ್ದಾರೆ. ಅಲ್ಲಿ ಕಂಟ್ರೋಲ್ ಮಾಡೋದು ಅವ್ರ ಅಪ್ಪ ಅಮ್ಮ, ಅವರಲ್ಲ. ರಿಮೋಟ್ ಕೊಟ್ಬಿಡ್ತಾರೆ ಅವ್ರ ಅಪ್ಪ ಅಮ್ಮಗೆ. ಅವ್ರ ಅಪ್ಪ ಅಮ್ಮ ಹೇಳಿದ್ರೆ ಇದು ಹೋಗ್ತಾ ಇರೋದು ಸುಮ್ಮನೆ. ಸೊ ರೆಪ್ಟೈಲ್ಸ್ ಹೌಸ್ಗೆ ಹೋಗೋಣ, ನೋಡಿಕೊಂಡು ನೆಕ್ಸ್ಟ್ ಹೋಗೋಣ. ಏಲಿಯನ್ ಪೈಥಾನ್ ಇದು ಆಸ್ಟ್ರೇಲಿಯಾದಲ್ಲಿರೋ ಪೈಥಾನು. ಕ್ರೇಜಿ ಆಗಿದೆ ಮಾತ್ರ. ಐ ಥಿಂಕ್ ಒಂದೇ ಇರೋದು, ಬಟ್ ಇಟ್ಸ್ ಸೋ ನೈಸ್. ಇದು ನಮ್ಮ ಕಡೆ ಎಲ್ಲ ಬರುತ್ತಲ್ಲ ಅದೇ. ಇದು ಬಂದು ಅರೇಬಿಯನ್ ಮತ್ತೆ ಇರಾನ್ ಅಲ್ಲಿ ಸಿಗೋದು ಸ್ಯಾಂಡ್ ಸ್ನೇಕ್. ಇಟ್ಸ್ ಲಿಟರಲಿ ವೆರಿ ನೈಸ್. ಅದು ಕಾಣೋದೇ ಇಲ್ಲ ಸಡನ್ ಆಗಿದೆ ನೋಡಿದ್ರೆ. ಹಿಂಗ್ ನೋಡಿದ್ರೆ ಅಲ್ಲಿರೋದು ಮಾತ್ರ ಕಾಣುತ್ತೆ ಅಲ್ವಾ. ಇಲ್ಲಿಂದ ಬಂದ್ರೆ ನೋಡಿ ಇಲ್ಲಿ ಕಾಣೋದೇ ಇಲ್ಲ. ಒಳಗಡೆ ಹೋಗ್ಬಿಡಿದೆ, ಮಲ್ಕೊಂಡ್ಬಿಟ್ಟಿದೆ ಇಲ್ಲಿ. ಈಜಿಪ್ಟ್ ಆಫ್ರಿಕನ್ ಬುಲ್ ಫ್ರಾಗ್ ತೋರಿಸ್ತೀನಿ ಇವಾಗ ನಿಮಗೆ. ಹೆಂಗಿದೆ ನೋಡಿ ಆಫ್ರಿಕನ್ ಬುಲ್ ಫ್ರಾಗ್ ಹೆಂಗಿದೆ ನೋಡು. ಕ್ರೇಜಿ ಆಗಿದೆ ಮಾತ್ರ ಅಲ್ಲ. ಅಲ್ಲ ಎಷ್ಟು ದಪ್ಪ ಇದೆ ನೋಡೋದು. ಸೆಂಟ್ರಲ್ ಬಿಯರ್ಡೆಡ್ ಡ್ರ್ಯಾಗನ್. ಬಿಯರ್ಡೆಡ್ ಅಂತ ನೋಡಿ, ಇದಕ್ಕೂ ಬಿಯರ್ಡ್ ಇದೆ. ಗ್ರೀನ್ ಬೆಸಿಲಿಸ್ಕ್ ಹೇಗಿದೆ ತೋರಿಸ್ಲಾ ನೋಡಿ. ಅಯ್ಯೋ ಕಾಲ ನೋಡಿ ಎಷ್ಟು ಉದ್ದ ಇದೆ. ಆಫ್ರಿಕನ್ ಎಲಿಫೆಂಟ್ಸ್ ಹಿಯರ್. ಆಫ್ರಿಕನ್ ಎಲಿಫೆಂಟ್ಸ್ ಇದು. ವೈಟ್ ಶೇಡ್, ನಮ್ಮ ಎಲಿಫೆಂಟ್ಸ್ ಥರ ಬರಲ್ಲ. ಇದು ಬಂದು ಆಫ್ರಿಕನ್ ಹೈನಾ. ಅಲ್ಲಿದೆ ಏನಾಯ್ತು ನೋಡ್ತಾ ಇದ್ದೀವಿ. ಯಾವುದು ಸಿಗ್ಲಿಲ್ಲ. ಆದರೆ ಇಲ್ಲಿ ನೋಡಿ, ಎಸ್ ನೋಡಿದ್ರ ಹುಡುಗಿ ಜೊತೆನೆ ಹುಡುಗ ಇದೆ ನೋಡಿ. ಹುಡುಗ ಇದೆ ಹೇಳ್ತಂಗೆ ಹುಡುಗಿ ಎದ್ದೇ ಬಿಡ್ತು. 3 girls and 1 boy, big boy. ಅಮ್ಮ, ಹೆಂಡತಿ, ತಂಗಿ. ವೈಟ್ ಲಯನ್ಸ್ ಅಲ್ಲ, ಸರಿ ಆಫ್ರಿಕನ್ ಲಯನ್ಸ್. ಅಲ್ಲೂ ಇದೆ 2. ಇಲ್ಲಿ 4. ಮತ್ತು ಒಳಗಡೆ ಹೋಯ್ತದು. ಸೊ ಮಮ್ಮ ಇಟಾಲಿಯನ್ದ ಮಾರ್ಗರಿಟಾ ಪಿಜ್ಜಾ ಆರ್ಡರ್ ಮಾಡಿದ್ದೀವಿ. ಬಿಕಾಸ್ ಇಟಾಲಿಯನ್ ಪಿಜ್ಜಾ ತುಂಬ ಚೆನ್ನಾಗಿರುತ್ತಲ್ವಾ. ಸೊ ದಟ್ಸ್ ದ ಓನ್ಲಿ ರೀಸನ್. ಮುಟ್ಟು ಟ್ರಿಗರ್ ಮಾಡ್ತಾ ಇದೀಯ. ಮಾತಾಡ್ಸ ಹಂಗೆ ಶೋಲ್ಡ್ರ್ ಮೇಲೆ ಕರ್ಕೊಂಡು. ಮೂಗು ಕಪ್ತು ಅನ್ಕೋ. ವಾಟ್ಸ್ಆಪ್, ಹೌ ಆರ್ ಯು?
ಇವಾಗ ಎಲ್ಲಿದ್ದೀವಿ ಅಂತ ಅಂದರೆ ಇಟ್ಸ್ ಲೈಕ್ ಅ ಸ್ಮಾಲ್ ಚಿಕ್ಕದೊಂದು ಬರ್ಡ್ ಇದ್ರ ಥರ ವೇರ್ ವಿ ಕ್ಯಾನ್ ಟೇಕ್ ದ ಬರ್ಡ್ಸ್ ಇನ್ ಹ್ಯಾಂಡ್ಸ್. ವಿಡಿಯೋ ಇದೆ, ನೀಟಾಗಿ ಬರುತ್ತೆ. ಬಂದು ಕುತ್ಕೊಂಡು ಅದೇ ಆಟ ಆಡ್ಕೊಂಡು ಎಷ್ಟು ಚೆನ್ನಾಗಿ ಅದಾಗೆ ಬರ್ತಾರೆ. ವಿ ಕ್ಯಾನ್ ಟಚ್ ದಮ್, ಅದೇ ಬರುತ್ತೆ. ಸೊ ಯಾ ಇಟ್ಸ್ ವೆರಿ ನೈಸ್ ಆ್ಯಕ್ಚುಲಿ. ಐ ಲೈಕ್ ದಿಸ್ ಪ್ಲೇಸ್. ಸಗದಾಗಿದೆ. ಅದೊಂಥರ So friendly birds. ಆರಾಮಾಗಿ ಬಂದು ಇಲ್ಲಿ ಕುತ್ಕೊಂಡು ಇಲ್ಲಿಂದ ಹತ್ತಿ ಇಲ್ಲಿಗೆ ಬಂದು ಎಲ್ಲ ಮಾಡ್ತಾರೆ. ಇಟ್ಸ್ ವೆರಿ ನೈಸ್. ಅದೇ ನೋಡಿ ಈ ತರ ಇವಾಗಿದೆ ಬಂದು ನೋಡಿ, ಕುತ್ಕೊಳ್ಳುತ್ತೆ. ಈ ತರ ನನ್ನ ಹತ್ರ ಬರುತ್ತೆ. ಮಾತಾಡಿಸ್ಬೋದು. ಹಿಡ್ಕೊ ಇರು ಇರು ಇರು. ನೋಡಿ ಇದೆ ನೋಡಿ ಬೇಗ. So nice. ತಪ್ಪುತ್ತಾ? ವಿಡಿಯೋ ಎತ್ತಿ ಮಾಡ್ದಂದಿರೋ ಹಿಡ್ಕೊ. ಇರು, ಇರು, ಇರು. ಜೊತೆಗೆ ಒಂದ್ಸಲ. ಇಲ್ಲಿ ನೋಡಿ ಇರು ಅಲ್ಲಿ. ಇಷ್ಟೇ ಬಂದ್ಬಿಡ್ತದೆ. ಸಿ ನೋಡಿ ಇಲ್ಲಿ. 2 hours to go for New Year. yes. So we are ready. ಸೊ ನೀವು ಆಲ್ರೆಡಿ ನ್ಯೂ ಇಯರ್ನ ಸೆಲೆಬ್ರೇಟ್ ಮಾಡಿದ್ದೀರಾ. ಈ ವಿಡಿಯೋ ಆಲ್ರೆಡಿ ರಿಲೀಸ್ ಆಗೋ ಅಷ್ಟರಲ್ಲಿ. ಸೊ ನಮ್ಮ ನ್ಯೂ ಇಯರ್ದು ಹೇಗಿತ್ತು ಅನ್ನೋದನ್ನ ಈ ವ್ಲಾಗಲ್ಲಿ ತೋರಿಸ್ಕೊಟ್ಟು